ಪ್ರತಿಯೊಂದು ಜೀವರಾಶಿಗೂ ಕೂಡ ಸೂರ್ಯನ ಬೆಳಕು, ಸೂರ್ಯನ ಬಿಸಿಲು, ಹಾಗೆ ಸೂರ್ಯನಿಂದ ಬರುವಂಥ ಶಾಖ ಪ್ರತಿಯೊಂದು ಕೂಡ ತುಂಬಾ ಮುಖ್ಯ. ಒಂದು ದಿನ ಸೂರ್ಯ ತನ್ನ ಕೆಲಸವನ್ನು ನಿಲ್ಲಿಸಿದ್ರೆ ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗುತ್ತೆ. ಒಂದೊಂದು ದೇಶಗಳಿಗೆ ಒಂದೊಂದು ಸಮಯದಲ್ಲಿ ಸೂರ್ಯ ಬರಬಹುದು, ಆದರೆ ಇಡೀ ಪ್ರಪಂಚದಲ್ಲಿ ಒಬ್ಬನೇ ಸೂರ್ಯ. ಸೊ ನಾನು ಏನರ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರಬಹುದು. ಸೂರ್ಯ ಉದಯಿಸುವುದಕ್ಕೂ ಮುಂಚೆ ಮನುಷ್ಯನಾದವನು ಎದ್ದೇಳಬೇಕು ಅಂತ ಹೇಳ್ತಾರೆ. ನಮ್ಮ ಹಿರಿಯವರು ಸೂರ್ಯ ಉದಯಿಸುವುದಕ್ಕೂ ಮುಂಚೆನೇ ಎದ್ದು ತಮ್ಮ ಒಂದು ಪ್ರತಿನಿತ್ಯದ ಕೆಲಸಗಳಲ್ಲಿ ತೊಡಗ್ತಾ ಇದ್ದರು. ಮುಂಜಾನೆ ಬೇಗ ಹೇಳೋದ್ರಿಂದ ನಮ್ಮ ಮನಸ್ಸಿಗೆ ಮತ್ತು ಆರೋಗ್ಯಕ್ಕೆ ಒಂದು ಒಳ್ಳೆಯ ಲಾಭ ಇದೆ. ಹಾಗಾಗಿ ಆದಷ್ಟು ಸೂರ್ಯನ ರಶ್ಮಿಗಳು ಬೀಳುವುದಕ್ಕಿಂತ ಮುಂಚೆ ನಾವು ಹಾಸಿಗೆಯನ್ನು ಬಿಟ್ಟು ಹೇಳಬೇಕು. ಹಾಸಿಗೆಯನ್ನು ಬಿಟ್ಟು ಎದ್ದ ನಂತರ ಮನೆಯನ್ನು ಯಾವಾಗ ನಾವು ಸ್ವಚ್ಛಗೊಳಿಸಬೇಕು ಅಂತ ತಿಳ್ಕೊಳ್ಳೋಣ. ಮನೆಯನ್ನು ಸ್ವಚ್ಛಗೊಳಿಸುವಾಗ ಸೂರ್ಯನ ರಶ್ಮಿಗಳು ನಮ್ಮ ಮನೆಯ ಬಾಗಿಲಿಗೆ ಸ್ಪರ್ಶವಾಗ್ತಾ ಇರಬೇಕು. ಸೂರ್ಯನ ರಶ್ಮಿ ಮನೆಯ ಬಾಗಿಲಿಗೆ ಸ್ಪರ್ಶವಾಗುವುದಕ್ಕೂ ಕೂಡ ಮುಂಚೆ ನಾವು ಯಾವುದೇ ರೀತಿಯ ಕಸ ಗುಡಿಸೋದು, ಬಾಗಿಲನ್ನು ತೊಳೆಯೋದು, ಈ ಥರ ಕೆಲಸಗಳನ್ನು ಮಾಡಬಾರ್ದು. ಸೂರ್ಯನ ಬೆಳಕು ಆಗ ತಾನೇ ಸ್ಪರ್ಶವಾಗುವಂಥ ಟೈಮು ತುಂಬಾ ಪ್ರಶಸ್ತವಾದ್ದು. ಹಾಗಾಗಿ ಮನೆಯ ಒಳಗಡೆ ಹೊರಗಡೆ ಎರಡೂ ಕಡೆ ಕೂಡ ಸೂರ್ಯ ಉದಯಿಸಿದ ನಂತರನೇ ನಾವು ಬಾಗಿಲನ್ನು ತೊಳೆದು ಅಥವಾ ರಂಗೋಲಿಯನ್ನು ಇಟ್ಟು ಶೃಂಗಾರವನ್ನು ಮಾಡಿ ಅನಂತರ ನಮ್ಮ ನಿತ್ಯ ಕೆಲಸಗಳೇನಿದೆ ಅದರಲ್ಲಿ ತೊಡಗಬೇಕು. ಸೂರ್ಯನ ಕಿರಣಗಳು ನಮ್ಮ ಮನೆಯ ಹೊಸ್ತಿಲ ಮೇಲೆ ಬೀಳೋದ್ರಿಂದ ಯಾವುದೇ ರೀತಿಯ ವಾಸ್ತುದೋಷ ಆಗಿರಬಹುದು, ಯಾವುದೇ ಒಂದು ದೋಷಗಳನ್ನು ನಿವಾರಿಸುತ್ತೆ. ಹಾಗಾಗಿ ಆದಷ್ಟು ಮನೆಯ ಬಾಗಿಲ ಮೇಲೆ ಅಥವಾ ಮನೆಯ ಒಳಗಡೆ ಸೂರ್ಯನ ರಶ್ಮಿ ಬರುವ ಹಾಗೆ ನೋಡ್ಕೋಬೇಕು. ಆ ರೀತಿಯಾಗಿ ಮನೆಗಳನ್ನು ನಾವು ಕಟ್ಕೊಳ್ಳೋದು ತುಂಬಾ ಸೂಕ್ತ. ಬೆಳಗ್ಗೆ ಎದ್ದು ನಾವು ಮನೆಯನ್ನು ಸ್ವಚ್ಛಗೊಳಿಸಿ ಸೂರ್ಯನಿಗೊಂದು ನಮಸ್ಕಾರವನ್ನು ಹಾಕಲೇಬೇಕು. ಸೂರ್ಯನಿಲ್ಲದೆ ನಾವಿಲ್ಲ. ಸೂರ್ಯದೇವನಿಗೆ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅನಂತರ ನಾವು ನಮ್ಮ ಒಂದು ಕೆಲಸಗಳಲ್ಲಿ ತೊಡಗೋದು ತುಂಬಾ ಮುಖ್ಯ. ಪ್ರತಿದಿನ ಕೂಡ ಸೂರ್ಯ ಹುಟ್ಟುವಷ್ಟರಲ್ಲಿ ನಾವು ಎದ್ದಿರಬೇಕು. ಸೂರ್ಯನಿಗೆ ನಾವು ಸುಸ್ವಾಗತವನ್ನು ಮಾಡಬೇಕು. ಆದಷ್ಟು ನಾವು 6 ಗಂಟೆಗಿನ್ನ ಒಳಗಡೆ ಏಳೋದ್ರಿಂದ ತುಂಬ ಲಾಭಗಳನ್ನು ಪಡ್ಕೋಬಹುದು. ಸೂರ್ಯನ ರಶ್ಮಿ ನಮ್ಮ ಮೈ ಮೇಲೆ ಬೀಳೋದ್ರಿಂದ ನಮಗೆ ವಿಟಮಿನ್ B12 ಅನ್ನುವಂತಹ ಒಂದು ಪೋಷಕಾಂಶ ಆಗಿರಬಹುದು ಅಥವಾ ಒಂದು ಡಿಫಿಷಿಯನ್ಸಿ ಅನ್ನೋದೇನಿದೆ ಅದು ನಿವಾರಣೆ ಆಗುತ್ತೆ. ಆದಷ್ಟು ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಎಳೆಯ ಬಿಸಿಲಿನ ಶಾಖವನ್ನು ಮೈಗೆ ತಗೊಳ್ಳೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಆದಷ್ಟು ಮದ್ದುಗಳು ಇಲ್ಲದೇ ನಾವು ಎಷ್ಟೋ ಕಾಯಿಲೆಗಳನ್ನು ಈ ಒಂದು ಸೂರ್ಯನ ರಶ್ಮಿಯಿಂದ ವಾಸಿ ಮಾಡ್ಕೋಬೋದು ಅಂತ ಕೂಡ ಹೇಳಬಹುದು ಸ್ನೇಹಿತರೆ. ಹಾಗೆ ಚರ್ಮಕ್ಕೆ ಸಂಬಂಧಿಸಿದಂತಹ ಎಷ್ಟೋ ಕಾಯಿಲೆಗಳು ಕೂಡ ಈ ಒಂದು ಸೂರ್ಯನ ರಶ್ಮಿಯಿಂದ ಕಡಿಮೆ ಆಗ್ತಾ ಬರುತ್ತೆ. ಆಗ ಹುಟ್ಟಿರುವಂಥ ಮಗುವನ್ನು ಕೂಡ ನಾವು ಎಳೆ ಬಿಸಿಲಿನಲ್ಲಿ ಇಡೋದ್ರಿಂದ ಯಾವುದೇ ರೀತಿಯ ಜಾಂಡೀಸ್ನಂತಹ ಕಾಯಿಲೆಗಳು ಕೂಡ ಬರೋದಿಲ್ಲ. ಹಾಗಾಗಿ ಸೂರ್ಯದೇವನು ಉದಯಿಸೋದಕ್ಕಿಂತ ಮುಂಚೆನೇ ಹೇಳಬೇಕು. ಸೂರ್ಯನ ಕಿರಣಗಳು ಇನ್ನೇನು ಭೂಮಿಯನ್ನು ಸ್ಪರ್ಶಿಸ್ತಾ ಇದೆ ಅಂದಾಗ ನಮ್ಮ ಒಂದು ಮನೆಯ ಅಂಗಳವಾಗಿರಬಹುದು ಅಥವಾ ಒಳಾಂಗಣ ಆಗಿರ್ಬೋದು, ಎಲ್ಲ ಕಡೆ ನೀಟಾಗಿ ಸ್ವಚ್ಛವನ್ನು ಮಾಡೋದ್ರಿಂದ ನಮ್ಮ ಮನೆಗೆ ಒಂದು ಒಳ್ಳೆಯ ಸಕಾರಾತ್ಮಕವಾದಂಥ ಶಕ್ತಿ ಮನೆಗೆ ಬರುತ್ತೆ. ನಕಾರಾತ್ಮಕತೆಯನ್ನು ನಾವು ಕಸದಂತೆ ಗುಡಿಸಿ ಹೊರಗಡೆ ಹಾಕಬಹುದು. ಇಷ್ಟೆಲ್ಲ ಲಾಭಗಳಿದೆ ಸೂರ್ಯನಿಂದ. ಹಾಗಾಗಿ ಸೂರ್ಯನಿಗೆ ಪ್ರತಿದಿನ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅನಂತರ ನಮ್ಮ ಒಂದು ನಿತ್ಯದ ಕೆಲಸಗಳಲ್ಲಿ ತೊಡಗೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.